ಊರು ಬಿಟ್ಟು ಊರು ಕೆಲ್ಸಕ್ಕೆ ಹೋಗೋದಾದ್ರೆ ಅತಿ ಬರ್ತದೆ. ಆರಾಮದೇಕ ಆರಾಮ 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 ಎಲ್ಲಕ್ಕಿಂತ ಫುಲ್ ಹ್ಯಾಪಿ ಡೇ ಅದೇ ಫುಲ್ ಹ್ಯಾಪಿ ಇವತ್ತು ನೋಡಿಲ್ಲ. ಇದು ಭಾರಿ ಐತೆ ನೋಡಿ, ಮುಂದೆ ನೋಡಿ ಜಾಸ್ತಿ ಹೈಟ್ ಆಗ್ಬಿಟ್ಟೈತಿ. ಹ್ಯಾಪಿ ಜರ್ನಿ ಅಲ್ಲಿ ಸಲ ಬ್ಯಾಡ್ ಜರ್ನಿ. Hey guys, welcome back to Mr. and Mrs. YouTube channel. ಜಳಕ್ಕಿಲ್ಲ ಏನು ಸೀದಾ ಊಟಕ್ಕೆ ಕೂತ್ಬಿಡು. ಊಟಕ್ಕೆ ನಿಂತಿ ಫಸ್ಟ್ ಕ್ಲಾಸ್ ಒಂದು ಮೆಂತೆ ಪಲ್ಯ ಸುಡು ಇನ್ನೊಬ್ರು ಕೂತಾರೆ ಊಟಕ್ಕೆ. ಇನ್ನಂತ ಆಡ್ ಬರುತ್ತೆ. ಮೆಂತೆ ಪಲ್ಯ ಹಿಂಗೆ ಹಾಕೊಂಡು ತಿನ್ನೋದನ್ನು ರೊಟ್ಟಿ ಬೇಳೆ ಸಾರು ರಾಗಿ ಮುದ್ದೆ ಬಸ್ಸಾರು ಇದ್ದಂಗೆ ಇದು ಒಂಥರ. ಎಸ್, ನಾವೀಗ ರೆಡಿ ಆಗಿಬಿಟ್ಟಿವಿ. ಹಿಂಗೆ ರೆಡಿಯಾಗಿ ನಾವು ಹೊಂಟಿದ್ದು ಎಂಗೇಜ್ಮೆಂಟ್ ನಿಶ್ಚಿತಾರ್ಥಕ್ಕೆ. ನಮ್ಮ ಅಕ್ಕವ್ರದ್ದು ಅಂದ್ರೆ ಒಂಥರ ನಮ್ಮ ರಿಲೇಟಿವ್ಸ್ ಅಲ್ಲ, ಬಟ್ ಮನೆಯವ್ರಿಗಿಂತ ಹೆಚ್ಚು ಅವ್ರದ್ದೊಂದು ಇವತ್ತು ನಿಶ್ಚಿತಾರ್ಥ ಐತಿ ಅಕ್ಕದು. ಸೊ ಅವತ್ತು ಅದ್ರ ಸಂಬಂಧ ಬೆಂಗಳೂರಿಂದ ಬಂದ್ವಿ ನಾವು, ಮಿಸ್ ಮಾಡಲಾರ್ದ ಅದಕ್ಕೆ ಈಗ ಹೋಗಿ ನೋಡು ಹೆಂಗಿರ್ತಾರೆ ಫಂಕ್ಷನು ಅಂತ ನಾನು ಪ್ರೇಮ ಹೊಂಟೀವಿ. ಈಗ ನನ್ನ ದಸ್ತಿ ತೊಳೆದು ಕೊಟ್ಟ ನಮ್ಮ ನಿನ್ನ ದಸ್ತಿ ಸ್ವಲ್ಪ ಹೊಲಸಾಗಿತ್ತು. ಹಾಂ, ಒಣಗುತ್ತಮ್ಮ ಅದು ಚೆಲ್ಲಿ. ಥ್ಯಾಂಕ್ ಯು ಯವ್ವ. ಬಾಯ್ ಬಾಯ್ ಬೇಟ. ಬರ್ತೀರಿ? ಹೋಗ್ಬರಪ್ಪ. ನೀನು? ನಾನು ಯಾವ್ದಿರಲ್ಲ ಹೋಗ್ಬರ್ರಿ. ಓಕೆ ಬರ್ರಿ ಹೋಗಿ. ಗಾಡಿ ನೋಡ್ರಿ ರೆಡಿ ಆಗಿತ್ತಿಲ್ಲ. ಎವರ್ ಗ್ರೀನ್ ಯಾವಾಗಲೂ ಎಲ್ಲರೂ ಇದ್ರಾಗ ಹೋಗೋದು. ಇವರು ತಹಸೀಲ್ದಾರ್ ಅಂತ ಎಲ್ಲ ಜಾಗದಾಗ ಇರ್ತಾನೆ. ಎಲ್ಲ ಕಡೆಗೆ ಏನಾರ ಫಂಕ್ಷನ್ಸ್ ಏನ್ರಿ ಇದ್ರು ತಹಸೀಲ್ದಾರ್ ಇಲ್ಲಾರ್ದು ಮುಂದೆ ಏನು ಕೆಲಸ ಆಗಿಲ್ಲ. ತಮ್ಮ ನಾವೆಲ್ಲರೂ ಪ್ರೀತಿನ ತಹಸೀಲ್ದಾರ್ ಅಂತೀವಿ. ಈಗ ಹೋಗಕ್ಕೆ ನಾವು ರೆಡಿ. ನಮ್ಮ ಗಾಡಿ ಇಲ್ಲಿ ರೆಡಿ ಐತಿ. ಸೊ ನಮ್ಮ ಅಕ್ಕರ್ದು ಇದ್ರೆ ಈಗ ಎಂಗೇಜ್ಮೆಂಟ್ ಇರ್ತದೆ. ಮಲಕ ಎಲ್ಲಕ್ಕಿಂತ ಫುಲ್ ಹ್ಯಾಪಿ ಡೇ ಅದೇ ಇವತ್ತು. ಫುಲ್ ಹ್ಯಾಪಿ ಇವತ್ತು. ಬರ್ರಿ ಈ ಮ್ಯಾಲೆ ಹೋಗ್ಬೇಕಾಗತ್ತೆ. ಊಟದ ಹಾಲಿದೆ. ಅಣ್ಣ 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 ನಮ್ಮ ಮುತ್ತು ಅಣ್ಣವ್ರಂತ ನಮ್ಮ ಬ್ರದರ್ ಇವರು. ಈಗ ಇಲ್ಲವ್ರು ನೋಡಿ ಇವರು ಡಿಪೋ ಮ್ಯಾನೇಜರ್. ಇವತ್ತು ಬೆಳಗ್ಗೆ ಬಂದ ಇಲ್ಲಿಂದ ಫಂಕ್ಷನ್ ಹಾಲ್ ಸ್ಟಾರ್ಟ್ ಆಗುತ್ತೆ. ನೋಡಿಲ್ಲ ಇದು ಭಾರಿ ಐತೆ ನೋಡಿ. ಅದು ತಳಗಿಂದ ಮಾಡ್ಬಿಟ್ಟ, ತಳಗಿಂದ ಮಾಡ್ಬಿಟ್ಟು ನೋಡಿ ಅಲ್ಲಿ ಒಂದು ಸ್ಟೇಜ್ ಮಾಡಿದ್ರೆ ಹಚ್ಬಿಡು ಅಂತೇಳಿ. ಹಾಂ, ಈ ಫಸ್ಟ್ ನಮಸ್ಕಾರ ಮಾಡ್ಕೊಂಬಿಡ್ರಿ. ಎಸ್, ಇಲ್ಲ ಅಣ್ಣ, ಮಸ್ತ್ ಆಗತ್ತೆ ಅಣ್ಣ. ಹಾಂ ಹಾಂ, ವೆರಿ ಗುಡ್. ಫುಲ್ ಟಾಪ್ ಟು ಬಾಟಮ್ ಔಟ್ಫಿಟ್ ಬೆಂಕಿ. ಅವನೇ ಹೇಳ್ರಿ. ಅವನ ಯಾಕೆ ಬೈತಾರ್ರಿ ನಿಮಗೆ? ಎಳ್ಳಿನ ರೊಟ್ಟಿ ನೋಡಿ, ನಾ ಎಳ್ಳಿನ ಚಪಾತಿ ಊಟ ಹಾಕೊಂಡಿವಿ. ಈಗ ಅಲ್ಲಿ ಕೂತ್ಬಿಡಂಬ, ಟೇಬಲ್ ಜಾಸ್ತಿ ಹೈಟ್ ಆಗ್ಬಿಟ್ಟೈತಿ. ಇಲ್ಲ ಕೂಡ ಸ್ವಲ್ಪ ಹತ್ತಿರ ಬಿಡು, ಸಾಕು. ಸೈಡಿಗೆ ಸ್ವಲ್ಪ ಬಿಡು ಹಾಕಿ. ಹಾಂ ಪ್ರೇಮ ನೋಡ್ರಿ ಎಲ್ಲರಿಗೆ ನೀಡಾಗುತ್ತಾನೆ, ಊಟ ನೀಡಾಗುತ್ತಾನೆ. ಇಲ್ಲ ಹಾಕಿಲ್ಲ ಹಾಕಿಲ್ಲ ಹಾಕಿ
ಎರಡೆರಡು ಸಲ ತಿಂತಾರಂತ. ಹಾಂ, ಎರಡೆಲ್ಲ ಮೂರನೇ ಸಲ ಅಲ್ಲೇ ಇದು. ಓಕೆ, ಹಾಯ್ ಅಕ್ಕ, ಆರಾಮದಿ ಅಕ್ಕ? ಆರಾಮ 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 ಅಕ್ಕ. ಇಲ್ಲಿ ಅದ್ರ ಪ್ರೇಮ ಅವಾಗಳು ಜಾಸ್ತಿ ಮಾತಾಡೋಕೆ ಆಗ್ಬಿಟ್ಟಿಲ್ಲ. ಇಲ್ಲಿ ಸೌಂಡ್ ಭಾಳ ಇತ್ತಲ್ಲ, ಜಸ್ಟ್ ನಾನು ಶೂಟ್ ಮಾಡಿದ್ದಷ್ಟೇ, ಜಾಸ್ತಿ ಮಾತಾಡೋಕ್ಕಿಲ್ಲ. ಇತ್ತಲ್ಲ ಈಗ ಸಣ್ಣ ಹುಡುಗರು ಆಡೋಗುತ್ತೆ ಬರೀ. ನೋಡಿ ರೌಂಡ್ ನೋಡಿ, ಚಂದ ಹೊಡಿಬೇಕು. ಹಾಂ, ವೆರಿ ಗುಡ್. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ, ಸಾಕಾಗೈತೆ. ನಿಂತು ಫಂಕ್ಷನ್ ಮತ್ತು ಬಂದು ನೋಡ್ಯವ್ವ. ಏನು ಮಾಡಾಗುತ್ತೀಯವ್ವ? ಅಡುಗೆ ಮಾಡೋದಕ್ಕೆ ನಮ್ಮದು ಬಸ್ಸು ಟೈಮ್ ಆಯಿತು. ಪಟ ರೆಡಿ ಆಗ್ತೀವಿ ನಾವು, ಹೋಗ್ಬೇಕು ಇವತ್ತೇ. ನಿನ್ನೆ ಜರ್ನಿ ಒಳಗೆ ಮತ್ತು ಇವತ್ತು ಫಂಕ್ಷನ್ ಒಳಗೆ ನೀರನ್ನ ಕುಡ್ದಿಲ್ಲ. ಬಾಡಿ ಆಲ್ಮೋಸ್ಟ್ ಡಿಹೈಡ್ರೇಟ್ ಆಗ್ಬೋದೈತೆ. ನಮ್ಮ ಬಾಡಿ ಹೀಟ್ ಆಗೈತಿ. ಅಂದ್ರೂ ನಮ್ಮವ್ವ ಕೇಳಾಗುತ್ತಿಲ್ಲ. ನನ್ನ ಮೇಲೆ ಪ್ರೀತಿಗೋಸ್ಕರ, ನಮ್ಮ ಮೇಲೆ ಪ್ರೀತಿಗೋಸ್ಕರ ನೋಡಿ ಮಸ್ತ್ ಹತ್ತಿ ಸಾರು ಮಾಡೋಂತ ಜಬರಿಷ್ಟ. ಆದ್ರೆ ಖಾರ ಭಾಳ ಇರ್ತೈತಿ, ತಿನ್ನೋರು ಗಟ್ಟಿರ್ಬೋದು. ನೀರು ಕೇಳೋದು ನೀರು ಕೊಡ್ತಾರೆ. ಹೆಂಗೆ ಬಂದೀವಿ ಹೆಂಗೆ ಹೊಂಟಿವಿ ಅದು ಗೊತ್ತಾಗೋದು. ಜಸ್ಟ್ ನೀನು ಬಂದೀವಿ, ನೀವು ಜಸ್ಟ್ ಇವತ್ತು ಮುಂಜಾನೆ ಬಂದರೆ ಮತ್ತೆ ಸಂಜೆ ವಾಪಸ್ ಹೋಗ್ಬಿಡೋದು. ನಿನಗೆ ಹೆಂಗೆ ಅಂತ ಗೊತ್ತೈತೆ ವಾಪಸ್ ಜಲ್ದಿ ಹೊಂಟಿವಲ್ಲ? ಹೌದಾ? ಎಲ್ಲರೂ ಬಂದಿದ್ದು ಇರ್ತಿದ್ವಲ್ಲ 4 ದಿನ. ಓಕೆ, ನೋ ಪ್ರಾಬ್ಲಮ್. ಅವರು ಬರ್ತಾರೆ ಇನ್ನೊಂದು 15 ದಿನ 20 ದಿನ ಬಿಟ್ಟು ಬರ್ತಿರ್ಬೋದು. ಫ್ರೀ ಆದ್ರೆ ಬರ್ತಾರೆ. ಅವ್ರು ತಲೆಯಾಗ ಬರ್ಬೇಕು, ಇಲ್ಲಾಂದ್ರೆ ಬರೋಂಗಿಲ್ಲ ಅವ್ರು. ಅಪ್ಪಾಜಿ ಬಂದಾಗ ಏನಾಗ ನೋಡ್ಬಾರ್ದು. ಫುಲ್ ಕವರ್, ಕೈ ಕಾಲು ಇಸ್ತ್ರಿ ಬಟ್ಟೆ. ಇಸ್ತ್ರಿ ಹೊಡ್ಸ್ಕೊಂಡ್ ಬಂದಿದ್ರು, ಅದನ್ನೆಲ್ಲ ಮುಂದೆ ಮಾಡೋದು. ಏನೋ ಮಾಡ್ತಾರೆ ಸರ್. ಚಿಕ್ಕದಲ್ಲಿ ದಮ್ ಬೇಕು. ಲಾಸ್ಟ್ ಟೈಮ್ ಆರೋಗ್ಯ ಬಂದಾಗ ಕಟ್ಟಿದ್ದು ನನಗೆ ಮುಂಜಾನೆ ಕಟ್ಟಾಕ್ ಬರೋದ ಮ್ಯಾಕತ್ತ ಕಟ್ಟಿ ಬಿಚ್ಚಾಗುತ್ತಿದ್ರ ಅದನ್ನ. ಸೂಪರ್ ಬರೀ ಊಟ ಮಾಡಿ ಬಸ್ ಹತ್ತು ನಾವು. ಬ್ಯಾಗ್ ರೆಡಿ ಮಾಡಿರ್ತೀನಿ, ಹೋಗಕ್ಕೆ ಮನಸ್ಸಿಗೆ ಒಂಥರ. ಅಲ್ಲಿ ಹೋದ್ಮೇಲೆ ಈ ಕಡೆ ಬರೋದು ಎಲ್ಲ ಹಂಗೆ ಉಲ್ಟಾ ಪಲ್ಟ ಆಗತ್ತೆ. ಇದೇ ಜೀವನ, ಏನು ಮಾಡೋದು. ನಮ್ಮ ಬ್ಯಾಗ್ ಎಲ್ಲಕ್ಕಿಂತ ಮೊದಲ ಹುಡುಗ ನಮ್ಮ ಕಳ್ಸಾಕ ನಿಂತಾರ ಅಂತೇಳಿ. ಪ್ರೇಮದೊಂದು ಬ್ಯಾಗ್ ನಮ್ದೊಂದು ಎಲ್ಲಕ್ಕಿ ಬಿಡುವಲ್ಲೇ. ಇಲ್ಲಿಂದ ಹೋಗೋದೈತಿ, ಇಲ್ಲೇ ಇಡುವಲ್ಲೇ, ಇಲ್ಲೇ ಇದು ಬೈಕ್ ಮೇಲೆ ಹೋಗುತ್ತೆ. ಇಲ್ಲೇ ಬಾಯ್ ಹೋಗೋಣ ನಡಿ. ಊರು ಬಿಟ್ಟು ಊರು ಕೆಲ್ಸಕ್ಕೆ ಹೋಗೋದಂದ್ರೆ ಅತಿ ಬರ್ತೈತೆ. ಮುಂದೆ ಬಂದಿತ್ತು ಬಂದ್ರಲ್ಲೂ ರೆಸ್ಪೆಕ್ಟ್ ಮಾಡ್ತಾರಂತೆ. ಬೈಕ್ ಮುಂದೆ ಒಂದು ನಿಮಿಷರಲ್ಲಿ ನೋಡ್ರಿ ನಮ್ಮ ಬಸ್ ಏನು. ಹಾಂ, 4 ಇದು 3 ಅಪ್ಪರ, ಇದೇನು ಅದು 4 ಅಪ್ಪರ. ಅಲ್ಲೋಕೆ ಒಂಥರ ಬೇರೆ ಸಿಸ್ಟಮ್. ಈ ಫುಲ್ ಸ್ಲೈಡಿಂಗ್ ಡೋರ್ಸ್ ಅದಕ್ಕೆ ಈ ಕಡೆ ಒಟ್ಟೆ ಬಳಕ್ಕಾಗಲ್ಲ. ಇದನ್ನು ಎತ್ತಿ ಎಸ್ ಓಕೆ ಮಾಡಿ ಹತ್ತೆ ಆಗುತ್ತೆ. ಸಿಂಗಲ್ ಮಾಡಿದ್ರೆ ಸ್ವಲ್ಪ ಡಬಲ್ ಮಾಡೋಕೆ ಸ್ವಲ್ಪ ಒದ್ದಾಡೋಕೆ ಆಗುತ್ತೆ. ಇರಲಿ, ಡಬಲ್ ನೋಡ್ರಿ ಬೇಕಾದಂಗೆ ಸಿಂಗಲ್ಗೆ
ಕಡಿದ್ರಿ ಜಾಗ ಸಿಕ್ಕಾಪಟ್ಟಿ ಹತ್ತೈತಿ ಒಟ್ಟು ನನಗೆ ನಿದ್ದೆ ಅಂತೂ ಭಾಳ ಬರೋದಿದೆ 2 ದಿನ ನಿದ್ದೆ ಕೆಟ್ಟಿನಿ. ಇಲ್ಲಿ ರಾತ್ರಿ ನಿದ್ದೆ ಬರೋಬ್ಬರಿ ಆಗಿಲ್ಲ. ಇವತ್ತು ಫುಲ್ ತಡ್ಕೊಂಡಿನಿ. ಎಲ್ಲಿ ಕಡಿಸಿ ನಿದ್ದೆ ಮಾಡ್ಬೇಕು ನಾನು. ನಿದ್ದೆ ಮಾಡಿಸಿ ಬೆಳಗ್ಗೆ ಬೆಂಗಳೂರಲ್ಲಿ ಸಿಗ್ತೀವಿ. ವಿ ಆರ್ ಬ್ಯಾಕ್. ಇಲ್ಲಿಂದ ಮನೆಗೆ ಈ ಸಲ ಟ್ರಾವೆಲ್ ಹಿಂಸೆ ಅಂತಾರಲ್ಲ, ಚಿತ್ರ ಹಿಂಸೆ ಆ ಥರ. ಹ್ಯಾಪಿ ಜರ್ನಿ ಅಲ್ಲಿ ಈ ಸಲ ಬ್ಯಾಡ್ ಜರ್ನಿ. ಇಷ್ಟ ಆಗಲಿಲ್ಲ ನಾನು ಈ ಸಲ ಜರ್ನಿ. ಅಪ್ಪ ಶಿವನೇ, ಸಾಕಾಗ್ಬಿಡುತ್ತೆ ನನಗೆ. ಇನ್ನೊಂದು ಯಾವಾಗಲೂ ಜರ್ನಿನೇ ಮಾಡಬಾರ್ದು ಅನ್ಸ್ಬಿಡ್ತಪ್ಪ. ಯಾರು ಬರ್ತಾರೆ? ದೀಪಾನೇ ಬರ್ತಾರೆ, ಸುಲ್ತಾನ್ ಬರಲ್ಲ. ಸರಿ ಎಲ್ಲದಾರ ನಮ್ಮ ಮೇಡಮರ್ ನೋಡ್ಬೇಕು ನಾ ಮೊದಲ. ನೋಡ್ತೀನಿ, ಕಣ್ ತೆಗೆದ್ಬಿಟ್ಟಾನೆ ಯಾರು ಹಿಂಗೆ. ಮತ್ತು ಎದ್ದನಂತೇಳಿ ನಾವು ಓಡ್ ಬಂದೆ. ಮತ್ತು ವಾಪಸ್ ಮನುಷ್ಯರ ತಂಡಿನೂ ಭಾಳ ಐತಿ. ನಮ್ಮವ್ವ ನೀನು ಅದ್ರಾಗ ತತ್ತಿ ಸಾರು ಸಿಕ್ಕಾಪಟ್ಟಿ ಖಾರ ಹಾಕ್ಬಿಟ್ಟಾಳ. ಯಪ್ಪ, ಇಷ್ಟು ಹೊಟ್ಟೆ ಬೇನೆ ಆಯ್ತು ಬಸ್ನಾಗ, ಹಿಂಸೆಪ್ಪ. ಮತ್ತು ಮೇಲೆ ಜರ್ನಿ ಮಾಡಿದ್ವಲ್ಲ, ಅದು ಒಂದು ಭಾಳ ಮೈಕೈವೆಲ್ಲ ಬೇನೆ ಆಯ್ತು. ಹೆಂಗಿದ್ದಿಪ್ಪ ನಿಮ್ಮ ದಿನಚರಿ? ಮಸ್ತ್ ಇತ್ತಲ್ಲ ನಾವೆಲ್ಲಾರ್ದು. ಬರ್ರಿ ಮೇಡಮ್, ಬರ್ರಿ. ಹೆಂಗಿದ್ದು? ಭಾರಿ ಎಂಜಾಯ್ ಮಾಡಿದ್ರನ? ಹಾಂ, ಏನೇನೋ ಮಾಡ್ಕೊಂಡು ತಿಂದಿರಲ್ಲ? ಬೀಟ್ರೂಟ್ ಅದು ಇದು ಜ್ಯೂಸ್ ಮಾಡ್ಕೊಟ್ಟ ಅಂತೀಪ. ಬೀಟ್ರೂಟ್ ಪಲ್ಯ. ವಾ ಮತ್ತೇನು ಸಮಾಚಾರ? ನೀನು ಇನ್ಮೇಲೆ ಗಿರ್ನಿ ಮಾಡಾಗ ಟ್ರೈನಿಂಗ್ ಮಾಡ. ಬಸ್ನ ಬೇಡ. ಈಗ ಅದು ಅಲ್ಲಿ ರೋಡ್ ಏನಾಗಿತ್ತು ಏನು, ಅವ್ರಿಗೆ ಬಸ್ನವ್ರಿಗೆ ಏನಾಗೈತೆ ಗೊತ್ತಿಲ್ಲ. ಹೋದ್ಸಲ ಬರಾಗ ಎತ್ತೆತ್ತು ಹೋಗೋದ್ರಿಲ್ಲ, ಈ ಸಲ ಬರಾವನು ಎತ್ತೆತ್ತು ಹೋಗಿತೆ ಹೆಂಗೆ ಬೇಕಾದ. ಅದ್ರಾಗ ಪ್ರೆಗ್ನೆಂಟ್ ಇದ್ದವ್ರು ಎತ್ತೆತ್ತು ಹೋದ್ರೆ 9 ತಿಂಗಳದಾಗ ಇದ್ದವ್ರು ಸೀದಾ ಡೆಲಿವರಿ ನೋಡು ನಾರ್ಮಲ್. ಅದ್ರಾಗ ಸಿಂಗಲ್ ಅಲ್ಲ, ಈ ಕಡೆ ಹೋಳಿದ್ರಿ ಕಡಿಲ್ಲ, ಈ ಕಡೆ ಹೋಳಿದ್ರಿ ಕಡಿಲ್ಲ. ಕರೆಕ್ಟ್. ಫಸ್ಟ್ ಈ ಥರ ಟ್ರಾವೆಲಿಂಗ್ ನನಗೆ ಯಾವತ್ತೂ ಆಗಿದ್ದಿಲ್ಲ. ಇದನ್ನ ನೋಡಿ ಇನ್ಮೇಲೆ ಟ್ರಾವೆಲಿಂಗ್ ಬೇಡ ಅನ್ಸುತ್ತೆ. ಹೌದು, ದೀಪಾ ಸುಂಟ ಬಂದಾರ ಅಂತೇಳಿ ಸ್ವಲ್ಪ ಸಾವಕಾಶ ಕರ್ಕೊಂಡು ಹೋಗ್ತಾರಲ್ಲ ದೀಪ. ಚಾ ಹೆಂಗೆ ನುಂಗ್ಲಿ ಅಂತಾಳೆ ನೋಡಿ ನಾ ಅಷ್ಟೇ ಉಳಿಸ. ಅದೇ ಹಾಲಿನ ಚಾಗಿದ್ದು ಇಷ್ಟೊತ್ತಿಗೆ ಗಟ್ 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 ಗುಡ್ಗುಡ್ ಗೊಟ್ಟ. ಆಯ್ತು ಬಾ, ಮುಂಜಾನೆ ಮತ್ತು ಜಗಳ ಆಗಿತ್ತಂತೀನಿ ನಮ್ದು. ಬಾ ಚೆಂದಾಗಿರು, ಈಗಾರ ಬಂದೀನಿ. ಬಾ ಬಾ, ಹೆಂಗೆ ಕುಂದಿರ್ತೇವ ಇದ್ರ ಮೇಲೆ? ಸೂ ಅಂದರೆ ಸುವಾರ ಸಾಯಿಸು. ಯಾರನ್ನ ಸಾಯಿಸ್ತೀವಿ? ನಡ್ಕೋತ ಹೊಂಟಾಳ, ನಾವು ಒಬ್ಬನೇ ಇಲ್ಲಿ ಗಾಡಿ ವರ್ಷ ಆಗ್ತೀವಿ. ವಾಕ್ ಮಾಡೋದ ಮೋಸ್ಟ್ಲಿ. ಇದು ಸಾಲಲ್ಲ, ಇದು ಎದಕ್ಕೆ ಹತ್ತಬೇಕು ಅಂತಿಲ್ಲ. ಅವೆಲ್ಲ ಒರೆಸ್ಬೇಕು. ಎಸ್, ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.